ಎಲ್ಲರಿಗೂ ನಮಸ್ತೆ. ನಾನು ಈ ಕ್ಲಾಸಲ್ಲಿ ನವೋದಯ ಫಿಲ್ಮ್ಸ್ ಅಲ್ಲಿ ಚಾಪ್ಟರ್ ನಂಬರ್ 6 ಫ್ಯಾಕ್ಟರ್ಸ್ ಅಂಡ್ ಮಲ್ಟಿಪಲ್ಸ್, ಕನ್ನಡದಲ್ಲಿ ಅಪವರ್ತನಗಳು ಮತ್ತು ಗುಣಕಗಳು, ಈ ಚಾಪ್ಟರ್ ಮೇಲೆ ಒಂದು 10 ಪ್ರಾಕ್ಟೀಸ್ ಕ್ವಶನ್ ನ ಸಾಲ್ವ್ ಮಾಡಿಸ್ತೀನಿ. ಫಸ್ಟ್ ಕ್ವಶನ್ ನೋಡಿ. ಫಸ್ಟ್ ಕ್ವಶನ್ ಏನು ಕೊಟ್ಟಿದೆ ಅಂದ್ರೆ ಫ್ಯಾಕ್ಟರ್ಸ್ ಆಫ್ 20 ಕನ್ನಡದಲ್ಲಿ 20ರ ಅಪವರ್ತನಗಳನ್ನ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದೇನೆ. ಇದರ ಅರ್ಥ ನಂಬರ್ 20 ಯಾವ್ಯಾವ ನಂಬರ್ ಇಂದ ಡಿವೈಡ್ ಆಗುತ್ತೋ ಅದೆಲ್ಲ ಫ್ಯಾಕ್ಟರ್ಸ್ ಆಫ್ 20 ಆಗುತ್ತೆ. ಕನ್ನಡದಲ್ಲಿ ಸಂಖ್ಯೆ 20 ಯಾವ್ಯಾವ ನಂಬರ್ ಇಂದ ಭಾಗ ಆಗುತ್ತೋ ಆ ಸಂಖ್ಯೆಗಳೆಲ್ಲ 20ರ ಅಪವರ್ತನಗಳು ಆಗುತ್ತೆ. ಆಯ್ತಾ? ನೋಡಿ, ಫಸ್ಟ್ 1 ಇಂಟು 20 ಆಗುತ್ತೆ. ನಂಬರ್ 20 1 ಡಿವೈಡ್ ಆಗುತ್ತೆ, 20 ಇಂದನೂ ಡಿವೈಡ್ ಆಗುತ್ತೆ. ನೆಕ್ಸ್ಟ್ 2 10s 20. ನಂಬರ್ 20 2 ಇಂದನೂ ಡಿವೈಡ್ ಆಗುತ್ತೆ, 10 ಇಂದನೂ ಡಿವೈಡ್ ಆಗುತ್ತೆ. ನೆಕ್ಸ್ಟ್ 3 ಇಂದ ಆಗಲ್ಲ, 4 ಇಂದ ಆಗುತ್ತೆ. 4 5s 20. ನಂಬರ್ 20 4 ಇಂದನೂ ಡಿವೈಡ್ ಆಗುತ್ತೆ, 5 ಇಂದನೂ ಡಿವೈಡ್ ಆಗುತ್ತೆ. ಅದಾದ್ಮೇಲೆ 5 ಇಂದ 5 4s 20. ನಂಬರ್ 20 5 ಮತ್ತೆ 4 ಎರಡಿಂದನೂ ಡಿವೈಡ್ ಆಗುತ್ತೆ. ಇಲ್ಲಿಗೆ ಸ್ಟಾಪ್ ಮಾಡಿ. ಆಯ್ತಾ? ನೋಡಿ, 4 ಇಂಟು 5 ಆಗಿದೆ, 5 ಇಂಟು 4 ಆಗಿದೆ. ರಿವರ್ಸಲ್ ಆರ್ಡ್ರಲ್ಲಿ ಇದೆ ಇದು. 4 5s 5 4s. ಆಯ್ತಾ? 4 5s 5 4s ಉಲ್ಟಾ ಇದೆ. ಆಯ್ತಾ? ರಿವರ್ಸಲ್ ಆರ್ಡರ್ ಇದೆ. ಇಲ್ಲಿಗೆ ಸ್ಟಾಪ್ ಮಾಡಿ ಮತ್ತೆ ಇಲ್ಲಿಂದ ಫೈಂಡ್ ಔಟ್ ಮಾಡ್ಕೊಬಿಡಿ. ಇದೆಲ್ಲ ಫ್ಯಾಕ್ಟರ್ಸ್ ಆಫ್ 20. ಆಯ್ತಾ? ಫ್ಯಾಕ್ಟರ್ಸ್ ಆಫ್ 20 1 ಆಗುತ್ತೆ, 2 ಆಗುತ್ತೆ, ಅದಾದ್ಮೇಲೆ 4 ಆಗುತ್ತೆ, ಅದಾದ್ಮೇಲೆ 5 ಆಗುತ್ತೆ, ಮತ್ತೆ ಈ ರೀತಿ ಇನ್ವರ್ಸ್ ಬನ್ನಿ, ಉಲ್ಟಾ. 4 ಆಲ್ರೆಡಿ ಬರ್ಕೊಂಡಿದ್ದೀನಿ, 5 ಆಲ್ರೆಡಿ ಬರ್ಕೊಂಡಿದ್ದೀನಿ. ನೆಕ್ಸ್ಟು 10 ಆಗುತ್ತೆ, ಅದಾದಮೇಲೆ 20 ಆಗುತ್ತೆ. ಇದೆಲ್ಲ ಫ್ಯಾಕ್ಟರ್ಸ್ ಆಫ್ 20. ಆಯಿತಾ? ಇದೆಲ್ಲ ಫ್ಯಾಕ್ಟರ್ಸ್ ಆಫ್ 20 ಅಥವಾ 20ರ ಅಪವರ್ತನಗಳು. ಆಯಿತಾ? ಅಂದರೆ ನಂಬರ್ 20 ಈ ಎಲ್ಲ ನಂಬರಿಂದ ಡಿವೈಡ್ ಆಗುತ್ತೆ. ಫ್ಯಾಕ್ಟರ್ಸ್ ಆಫ್ 20 ಅಂದರೆ ನಂಬರ್ 20 ಈ ಎಲ್ಲ ನಂಬರಿಂದನೂ ಡಿವೈಡ್ ಆಗುತ್ತೆ. ಆಯಿತಾ? 20ರ ಅಪವರ್ತನಗಳು ಅಂದರೆ ಸಂಖ್ಯೆ 20 ಎಲ್ಲ ನಂಬರಿಂದನೂ ಭಾಗಾಕಾರ ಆಗುತ್ತೆ. ಓಕೆ, ಫಸ್ಟ್ ಕ್ವಶನ್ಗೆ ಆಪ್ಷನ್ ಏನು ಬರುತ್ತೆ? ಆಪ್ಷನ್ ಸಿ ಬರುತ್ತೆ. ಆಯಿತಾ? ಕ್ವಶನ್ ನಂಬರ್ 1ಗೆ ಆಪ್ಷನ್ನು ಸಿ ಬರುತ್ತೆ. 1, 2, 4, 5, 10, 20. ಕ್ವಶನ್ ನಂಬರ್ 1ಗೆ ಆಪ್ಷನ್ ಸಿ. ಕ್ವಶನ್ ನಂಬರ್ 2 ನೋಡಿ. ಕ್ವಶನ್ ನಂಬರ್ 2 ಅಲ್ಲಿ ಫ್ಯಾಕ್ಟರ್ಸ್ ಆಫ್ 140 ಅಥವಾ 140ರ ಅಪವರ್ತನಗಳನ್ನ ಫೈಂಡ್ ಔಟ್ ಮಾಡಿ ಅಂತ ಕೇಳಿದರೆ, ಇದರರ್ಥ ನಂಬರ್ 140 ಯಾವ್ಯಾವ ನಂಬರಿಂದ ಡಿವೈಡ್ ಆಗುತ್ತೋ ಅದೆಲ್ಲ ನಂಬರ್ 140 ಫ್ಯಾಕ್ಟರ್ಸ್ ಆಗಿರುತ್ತೆ. ಆಯ್ತಾ? ಸಂಖ್ಯೆ 140 ಯಾವ್ಯಾವ ನಂಬರಿಂದ ಭಾಗಾಕಾರ ಆಗುತ್ತೋ ಆ ನಂಬರ್ಗಳೆಲ್ಲ 140ರ ಅಪವರ್ತನಗಳಾಗಿರುತ್ತೆ. ಆಯ್ತಾ? ಟ್ರೈ ಮಾಡಿ. 140 1 ಡಿವೈಡ್ ಆಗುತ್ತೆ, 1 ಇಂಟು 140. ಆಯ್ತಾ? 140 1 ಡಿವೈಡ್ ಆಗುತ್ತೆ, 140 ಡಿವೈಡ್ ಆಗುತ್ತೆ. ಆಯ್ತಾ? ನೆಕ್ಸ್ಟ್ 2 ಇಂದ ಆಗುತ್ತಾ? 2 ಇಂದ ಆಗುತ್ತೆ. ಲಾಸ್ಟ್ ಅಲ್ಲಿ 0 ಇದೆ. ಲಾಸ್ಟ್ ಅಲ್ಲಿ 0 ಇದ್ರೆ ಲಾಸ್ಟ್ ಡಿಜಿಟ್ 0 2 4 6 8 ಇದ್ರೆ ಈ ನಂಬರು 2 ಇಂದನೂ ಡಿವೈಡ್ ಆಗುತ್ತೆ. ಆಯ್ತಾ? 2 7s 0. 2 ಇಂಟು 70 140. ಆಯ್ತಾ? ನಂಬರ್ 140 2 ಇಂದನೂ ಡಿವೈಡ್ ಆಗುತ್ತೆ, 7 0 ಇಂದ 70 ಇಂದನೂ ಡಿವೈಡ್ ಆಗುತ್ತೆ. ನೆಕ್ಸ್ಟ್ 3 ಇಂದ ಡಿವೈಡ್ ಆಗುತ್ತಾ? 3 ಇಂದ ಆಗಲ್ಲ. ಆಯ್ತಾ? 140 1 + 4 + 0 5 ಬರುತ್ತೆ. 5 3 ಇಂದ ಡಿವೈಡ್ ಆಗಲ್ಲ. ಸೊ 140 3 ಇಂದ ಡಿವೈಡ್ ಆಗಲ್ಲ. ಇದೆಲ್ಲ ಗೊತ್ತಿದೆ ಅಂತ ಅನ್ಕೋತೀನಿ. ಆಯ್ತಾ? ನೆಕ್ಸ್ಟ್ 4 ಇಂದ ಆಗುತ್ತಾ? 144 ಇಂದ ಡಿವೈಡ್ ಆಗುತ್ತಾ? ನೋಡಿ, ಲಾಸ್ಟ್ 2 ಡಿಜಿಟ್ 4ದು ಡಿವಿಸಿಬಿಲಿಟಿ ರೂಲ್ ಏನಿದೆ, 4ದು ಡಿವಿಸಿಬಿಲಿಟಿ ರೂಲು ಲಾಸ್ಟ್ 2 ಡಿಜಿಟ್ 4 ಇಂದ ಡಿವೈಡ್ ಆದರೆ ಆ ನಂಬರು 4 ಇಂದ ಡಿವೈಡ್ ಆಗುತ್ತೆ. ಲಾಸ್ಟ್ 2 ಡಿಜಿಟ್ 40 ಇದೆ, 40 4 ಇಂದ ಡಿವೈಡ್ ಆಗುತ್ತೆ. 4 1s 4 10s 4 1s 4 10s. ಸೊ 140 ನಂಬರ್ 4 ಇಂದ ಡಿವೈಡ್ ಆಗುತ್ತೆ. 140 ನಂಬರ್ 4 ಇಂದ ಡಿವೈಡ್ ಆಗುತ್ತೆ. 4 ಇಂಟು 4 3 12, 4 3 12, 4 5 20, 4 3 12 20, 4 5 20. ಸೊ 140. ನಿಮ್ಗೆ ಗೊತ್ತಾಗಲಿಲ್ಲ ಅಂದ್ರೆ ಏನು ಮಾಡಿ, ಈ ರೀತಿ ಬರ್ಕೊಳ್ಳಿ. 4ನ
140ಇಂದ ಡಿವೈಡ್ ಮಾಡಿ. 4 ಮೂರ್ಲಿ 12, 2 ಉಳ್ಕೊಳ್ತು, 4 5ಲಿ 20. ಈ ರೀತಿ ಬೇಕಾದ್ರೆ ಚೆಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ 5ಇಂದ ಆಗುತ್ತಾ? ಆಗುತ್ತೆ. ಲಾಸ್ಟಲ್ಲಿ 0 ಇರೋದ್ರಿಂದ ಇದು 5ಇಂದನೂ ಆಗುತ್ತೆ. ಆಯಿತಾ? 5 2s 10. ನೆಕ್ಸ್ಟ್ 40 ಬರುತ್ತೆ. 5 8s 40 ಆಗುತ್ತೆ. 5 2s 10, 40 ಆಗುತ್ತೆ. 5 8s 40. ಅಂದರೆ ನಂಬರ್ 140 5ಇಂದನೂ ಡಿವೈಡ್ ಆಗುತ್ತೆ, 28ಇಂದನೂ ಡಿವೈಡ್ ಆಗುತ್ತೆ. ನೆಕ್ಸ್ಟು 6ಇಂದ ಆಗುತ್ತಾ? 6ಇಂದ ಆಗಲ್ಲ, ಯಾಕೆಂದರೆ ನಂಬರ್ 3ಇಂದ ಡಿವೈಡ್ ಆಗಿಲ್ಲ, ಸೊ 6ಇಂದ ಡಿವೈಡ್ ಆಗಲ್ಲ. ಆಯಿತಾ? 6 ಡಿವಿಸಿಬಿಲಿಟಿ ರೂಲ್ ಏನಿದೆ? 6ಇಂದ ಡಿವೈಡ್ ಆಗಬೇಕು ಅಂದರೆ ಆ ನಂಬರು 2ಇಂದ ಡಿವೈಡ್ ಆಗಬೇಕು ಮತ್ತು 3ಇಂದ ಡಿವೈಡ್ ಆಗಬೇಕು. 2 ಮತ್ತು 3 ಎರಡೂ ನಂಬರಿಂದ ಡಿವೈಡ್ ಆದರೆ ಆ ನಂಬರು 6ಇಂದನೂ ಡಿವೈಡ್ ಆಗುತ್ತೆ. ನೋಡಿ, ನಂಬರ್ 3ಇಂದ ಡಿವೈಡ್ ಆಗಿಲ್ಲ, ಸೊ 6ಇಂದನೂ ಡಿವೈಡ್ ಆಗಲ್ಲ. ನೆಕ್ಸ್ಟ್ ನೋಡಿ, ನೆಕ್ಸ್ಟ್ ನಂಬರ್ 7 ಆಗುತ್ತೆ. 14 ಇಲ್ಲ, 7 2s 14, ನಂಬರ್ 7ಇಂದನೂ ಆಗುತ್ತೆ. 140. ಆಯಿತಾ? ನೆಕ್ಸ್ಟ್ 8ಇಂದ ಆಗುತ್ತಾ? 8ಇಂದ ಆಗಲ್ಲ, ಟ್ರೈ ಮಾಡಿ. 8ಇಂದ ಡಿವೈಡ್ ಆಗಲ್ಲ, 9ಇಂದನೂ ಡಿವೈಡ್ ಆಗಲ್ಲ. ನೆಕ್ಸ್ಟ್ 10ಇಂದ ಆಗುತ್ತೆ. 10ಇಂದ ಎಷ್ಟಾಗುತ್ತೆ? 10 ಇಂಟು 14 140, 10ಇಂದ ಡಿವೈಡ್ ಆಗುತ್ತೆ. ಅದಾದಮೇಲೆ 11ಇಂದ ಆಗಲ್ಲ. 12ಇಂದ ಟ್ರೈ ಮಾಡಿ. 12ಇಂದ ಆಗಲ್ಲ. 12 1s 12 ಆಗುತ್ತೆ, ಪುನಃ 20 ಬರುತ್ತೆ. 12ಇಂದ ಆಗಲ್ಲ. 13ಇಂದನೂ ಆಗಲ್ಲ. 14ಇಂದ ಆಗುತ್ತೆ. ನೆಕ್ಸ್ಟು 14 10s 140 ಬರುತ್ತೆ. ಆಯಿತಾ? 14 10s 140 ಬರುತ್ತೆ. ಇಲ್ಲಿ ನೋಡಿ, ಈಗ 10 ಇಂಟು 14 14 ಇಂಟು 10. ಆಯಿತಾ? ರಿವರ್ಸ್ ಬಂದಿದೆ. 10 ಇಂಟು 14 14 ಇಂಟು 20 14 ಇಂಟು 10. ಇಲ್ಲಿ ಬಂದಾಗ ಸ್ಟಾಪ್ ಮಾಡಿ. ಈ ರೀತಿ ಬಂದಾಗ ಸ್ಟಾಪ್ ಮಾಡಿ. 10 ಇಂಟು 14 14 ಇಂಟು 20 ಉಲ್ಟಾ ಬಂದಿದೆ. 10 ಇಂಟು 14 14 ಇಂಟು 10. ಈ ರೀತಿ ಉಲ್ಟಾ ಬಂದಾಗ ಸ್ಟಾಪ್ ಮಾಡಿ. ಸೊ ಇದೆಲ್ಲ ಅದ್ರದ್ದು ಫ್ಯಾಕ್ಟರ್ಸ್ ಆಗುತ್ತೆ. ಇದೆಲ್ಲ ಈ ನಂಬರ್ದು ಫ್ಯಾಕ್ಟರ್ಸ್ ಆಗುತ್ತೆ 140. ಆಯಿತಾ? ಫಸ್ಟು 1 ಆಗುತ್ತೆ ಫ್ಯಾಕ್ಟರ್ಸು. 1 2 4 5 7 10 14. 10 14 ಆಲ್ರೆಡಿ ರಿಪೀಟ್ ಆಗಿದೆ. ನೆಕ್ಸ್ಟು 20, ಅದಾದಮೇಲೆ 28, ಅದಾದಮೇಲೆ 35, ಅದಾದಮೇಲೆ 70, ಅದಾದಮೇಲೆ 140. ಆಯಿತಾ? ಇದೆಲ್ಲ ಫ್ಯಾಕ್ಟರ್ಸ್ ಆಫ್ 140 ಆಗುತ್ತೆ. ಫ್ಯಾಕ್ಟರ್ಸ್ ಆಫ್ 140 ಆಗುತ್ತೆ. ಆಪ್ಷನ್ ಏನು ಬರುತ್ತೆ? ಆಪ್ಷನ್ನು ಡಿ. ಕ್ವಶನ್ ನಂಬರ್ 3 ನೋಡಿ. ಕ್ವಶನ್ ನಂಬರ್ 3ಯಲ್ಲಿ ನಂಬರ್ 144 ಕೊಟ್ಬಿಟ್ಟು 4 ಆಪ್ಷನ್ ಕೊಟ್ಟಿದೆ. ಇದರಲ್ಲಿ ಯಾವುದು ನಂಬರ್ 144ದು ಅಪವರ್ತನವಲ್ಲ, ನಾಟ್ ಎ ಫ್ಯಾಕ್ಟರ್ ಆಫ್ 144 ಅಂತ ಕೇಳಿದ್ದೇನೆ. ಆಯಿತಾ? ಇಲ್ಲಿ ಕೇಳಿರೋದು ನಾಟ್ ಎ ಫ್ಯಾಕ್ಟರ್ ಅಂತ, ಅಂದರೆ ಅಪವರ್ತನವಲ್ಲ, ಅಪವರ್ತನವಲ್ಲ ಅಂತ ಕೇಳಿರೋದು. ಆಯಿತಾ? 144ದು ನಂಬರ್ 144ದು ಇದರಲ್ಲಿ ಯಾವುದು ಅಪವರ್ತನ ಅಲ್ಲ, ಅಥವಾ ಯಾವುದು ನಂಬರ್ 144ದು ಫ್ಯಾಕ್ಟರ್ ಅಲ್ಲ ಅಂತ ಕೇಳಿದ್ದೇನೆ. ಆಯಿತಾ? ಈಗ ನೋಡಿ, ನಂಬರ್ 144 2 ಇಂದ ಡಿವೈಡ್ ಆಗುತ್ತೆ. ಆಯಿತಾ? ನಂಬರ್ 144 2 ಇಂದ ಡಿವೈಡ್ ಆಗುತ್ತೆ. ಆಯಿತಾ? ನಂಬರ್ 144 3 ಇಂದನೂ ಡಿವೈಡ್ ಆಗುತ್ತೆ. 1 + 4 + 4 ಏನಾಗುತ್ತೆ? 9 ಆಗುತ್ತೆ. 9 3 ಇಂದ ಡಿವೈಡ್ ಆಗುತ್ತೆ. ಸೊ 144 3 ಇಂದನೂ ಡಿವೈಡ್ ಆಗುತ್ತೆ. ಮತ್ತು ಪ್ರತಿಯೊಂದು ನಂಬರು 1ಇಂದನೂ ಡಿವೈಡ್ ಆಗುತ್ತೆ. 144 ನಂಬರ್ 1ಇಂದನೂ ಡಿವೈಡ್ ಆಗುತ್ತೆ. ಪ್ರತಿಯೊಂದು ನಂಬರು 1ಇಂದ ಡಿವೈಡ್ ಆಗುತ್ತೆ. ಇದು ಆಗುತ್ತೆ. ಉಳಿದಿರೋ ಆಪ್ಷನ್ ಯಾವುದು? ಉಳಿದಿರೋ ಆಪ್ಷನ್ನು ಸಿ. ಆಯಿತಾ? ನಂಬರ್ 144 5ಇಂದ ಡಿವೈಡ್ ಆಗಲ್ಲ. ಆಯಿತಾ? ಅದಕ್ಕೆ ಕ್ವಶನ್ ನಂಬರ್ 3ಗೆ ಆಪ್ಷನ್ ಏನು ಬರುತ್ತೆ? ಆಪ್ಷನ್ ಸಿ. ಆಯಿತಾ? ಮತ್ತು 5ದು ಡಿವಿಸಿಬಿಲಿಟಿ ರೂಲ್ ಇದೆ. 5ಇಂದ ಡಿವೈಡ್ ಆಗಬೇಕಾದ್ರೆ ಲಾಸ್ಟ್ ಡಿಜಿಟು 0 ಇರಬೇಕು ಅಥವಾ 5 ಇರಬೇಕು. ಆಯಿತಾ? ಸೊ ಕ್ವಶನ್ ನಂಬರ್ 3ಗೆ ಆಪ್ಷನ್ ಏನು ಬರುತ್ತೆ? ಆಪ್ಷನ್ನು ಸಿ. ಕ್ವಶನ್ ನಂಬರ್ 4 ನೋಡಿ. ಕ್ವಶನ್ ನಂಬರ್ 4ಅಲ್ಲಿ ಏನು ಕೊಟ್ಟಿದ್ದಾನೆ ಅಂದರೆ, ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ನಾಟ್ ಎ ಫ್ಯಾಕ್ಟರ್ ಆಫ್ 128? ಕನ್ನಡದಲ್ಲಿ ಕೆಳಗಿನವುಗಳಲ್ಲಿ ಯಾವುದು 128ರ ಅಪವರ್ತನವಲ್ಲ ಅಂತ ಕೇಳಿದ್ದಾನೆ. ಹಂಗಂದ್ರೆ 128 ಯಾವ ನಂಬರಿಂದ ಡಿವೈಡ್ ಆಗಲ್ಲ ಅಂತ ಕೇಳಿದ್ದಾನೆ. ಆಯ್ತಾ? ಇಂಡೈರೆಕ್ಟ್ ಆಗಿ 128 ಯಾವ ನಂಬರಿಂದ ಡಿವೈಡ್ ಆಗಲ್ಲ ಅಂತ ಕೇಳಿದ್ದಾನೆ. ಆಯ್ತಾ? ಇಲ್ಲಿ ನೆನ್ಪಿಟ್ಕೊಳ್ಳಿ,
ನಾಟ್ ಎ ಫ್ಯಾಕ್ಟರ್, ಅಪವರ್ತನವಲ್ಲ ಅಂತ ಕೇಳಿದ್ದಾನೆ. ಹಂಗಂದ್ರೆ 128 ಯಾವ ನಂಬರಿಂದ ಡಿವೈಡ್ ಆಗಲ್ಲ ಅಂತ ಕೇಳಿದ್ದಾನೆ. ಆಯ್ತಾ, ಫಸ್ಟ್ 8 ಇಂದ ಟ್ರೈ ಮಾಡಿ. 128 8 ಇಂದ ಆಗುತ್ತಾ? 8 ಇಂದ 128, 8 ಒಂದ್ಲಿ 8, ಪುನಃ 8 ಆರ್ಲಿ 48. ಆಯ್ತಾ, ಸೊ 128 8ರಿಂದ ಕಂಪ್ಲೀಟಾಗಿ ಡಿವೈಡ್ ಆಗುತ್ತೆ. ನೆಕ್ಸ್ಟ್ 2 ಇಂದ ಆಗುತ್ತಾ? 128 2 ಇಂದ ಕಂಪ್ಲೀಟಾಗಿ ಡಿವೈಡ್ ಆಗುತ್ತೆ. 4 ಇಂದ ಆಗುತ್ತಾ? ಆಗುತ್ತೆ. ಲಾಸ್ಟ್ 2 ಡಿಜಿಟ್ ನೋಡಿ, 4 ಇಂದ ಆಗುತ್ತಾ? ಲಾಸ್ಟ್ 2 ಡಿಜಿಟ್ 28 4 ಇಂದ ಡಿವೈಡ್ ಆಗುತ್ತೆ. ಆಯ್ತಾ, 4 1 4 ಆರ್ಲಿ 4 ಕೇಳಿ 4 7 28, 4 ಇಂದನೂ ಡಿವೈಡ್ ಆಗುತ್ತೆ. ಉಳಿದಿರೋದು ಆಪ್ಷನ್ ಸಿ. ಆಯ್ತಾ, 128 ಆಪ್ಷನ್ ಸಿ ಇಂದ ಡಿವೈಡ್ ಆಗಲ್ಲ. ಆಯ್ತಾ, ನಂಬರ್ 128 3 ಇಂದ ಡಿವೈಡ್ ಆಗಲ್ಲ. ಏನಕ್ಕೆ ಅಂದರೆ 3ದು ಡಿವಿಸಿಬಿಲಿಟಿ ರೂಲ್ ಏನು? 3ದು 1 + 2 + 8 ಅಂದರೆ ಎಷ್ಟಾಗುತ್ತೆ? 10 + 11. 11 ಮತ್ತು 11 3 ಇಂದ ಡಿವೈಡ್ ಆಗಲ್ಲ. ಸೊ 128 ನಂಬರ್ 3 ಇಂದ ಡಿವೈಡ್ ಆಗಲ್ಲ. ಕ್ವಶನ್ ನಂಬರ್ 4ಗೆ ಆಪ್ಷನ್ ಏನು ಬರುತ್ತೆ? ಆಪ್ಷನ್ ಸಿ. ಕ್ವಶನ್ ನಂಬರ್ 5 ನೋಡಿ. ಕ್ವಶನ್ ನಂಬರ್ 5 ಅಲ್ಲಿ ಏನು ಕೇಳಿದ್ದೀನಿ ಅಂದರೆ ನಂಬರ್ 54ದು ಟೋಟಲ್ ನಂಬರ್ ಆಫ್ ಫ್ಯಾಕ್ಟರ್ಸ್ನ ಫೈಂಡ್ ಔಟ್ ಮಾಡಬೇಕಂತೆ. ಕನ್ನಡದಲ್ಲಿ ನಂಬರ್ 54ದು ಒಟ್ಟು ಅಪವರ್ತನಗಳನ್ನ ಫೈಂಡ್ ಔಟ್ ಮಾಡಬೇಕಂತೆ. ಆಯ್ತಾ, ನಂಬರ್ 54. ಆಯ್ತಾ, ನೆಕ್ಸ್ಟ್ 54 1 ಇಂದ ಡಿವೈಡ್ ಆಗುತ್ತಾ? 1 × 54 54 ಆಗುತ್ತೆ. 54 1 ಇಂದ ಡಿವೈಡ್ ಆಗುತ್ತೆ, 54 ಇಂದನೂ ಡಿವೈಡ್ ಆಗುತ್ತೆ. ನೆಕ್ಸ್ಟ್ ನಂಬರ್ 2 ಇಂದ ಟ್ರೈ ಮಾಡಿ. 2 ಇಂದ ಆಗುತ್ತಾ? 54 2 2s 4 2 7s 54. 54 2 ಇಂದನೂ ಡಿವೈಡ್ ಆಗುತ್ತೆ, 27 ಇಂದನೂ ಡಿವೈಡ್ ಆಗುತ್ತೆ. 3 ಇಂದ ಆಗುತ್ತಾ? ಆಗುತ್ತೆ. 5 + 4 9 ಆಗುತ್ತೆ, 3 ಇಂದನೂ ಡಿವೈಡ್ ಆಗುತ್ತೆ. 3 1s 3. ನೆಕ್ಸ್ಟು 3 8s 24. ಓಕೆ, 54 3 ಇಂದ ಡಿವೈಡ್ ಆಗುತ್ತೆ, 8 ಇಂದನೂ ಡಿವೈಡ್ ಆಗುತ್ತೆ. 4 ಇಂದ ಆಗುತ್ತಾ? 4 ಇಂದ ಆಗಲ್ಲ. 5 ಇಂದ ಆಗಲ್ಲ. ನೆಕ್ಸ್ಟ್ 6 ಇಂದ 6 9s 9 54. ನೆಕ್ಸ್ಟ್ 7 ಇಂದ ಆಗಲ್ಲ, 8 ಇಂದ ಆಗಲ್ಲ, 9 ಇಂದ ಆಗುತ್ತೆ. 9 6 54. 9 6 54. ಇಲ್ಲಿ ಸ್ಟಾಪ್ ಮಾಡಿ. ನೋಡಿ, 6 × 9 9 × 6 ಪಲ್ಟಿ ಹೊಡೆದಿದೆ. 6 × 9 9 × 6 ಇಲ್ಲಿ ಪಲ್ಟಿ ಹೊಡೆದಿದೆ. ಇಲ್ಲೂ ಸ್ಟಾಪ್ ಮಾಡಿ. ಆಯಿತಾ, ಇಲ್ಲೂ ಸ್ಟಾಪ್ ಮಾಡಿ ಫ್ಯಾಕ್ಟರ್ಸ್ನ ಬರ್ಕೊಳ್ಳಿ. ಈಗ ಯಾವ ರೀತಿ ಬರ್ಕೊಳ್ತೀರಾ? ಈ ರೀತಿ ಫ್ಯಾಕ್ಟರ್ಸ್ನ ಬರ್ಕೊಳ್ಳಿ. ಆಯಿತಾ, ನೋಡಿ, ಫ್ಯಾಕ್ಟರು 1 2 3 6 9 ಮತ್ತು 6 9 ಆಲ್ರೆಡಿ ರಿಪೀಟ್ ಆಗಿದೆ. ಉಳಿದಿರೋದು 18 27 54. ಇಲ್ಲಿ ಅವ್ನು ಕೇಳಿರೋದು ಟೋಟಲ್ ನಂಬರ್ ಆಫ್ ಫ್ಯಾಕ್ಟರ್ಸ್, ಒಟ್ಟು ಅಪವರ್ತನಗಳು. ಆಯಿತಾ, ಎಷ್ಟಿದೆ? 1 2 3 4 5 6 7 8. ಆಯ್ತಾ, ಟೋಟಲ್ ಆಗಿ 8 ನಂಬರ್ಸ್ ಇದೆ. 1 2 3 4 5 6 7 8 ಟೋಟಲ್ ಆಗಿ 8 ನಂಬರ್ಸ್ ಇದೆ. ಆಪ್ಷನ್ ಏನು ಬರುತ್ತೆ? ಆಪ್ಷನ್ ಬಿ. ಕ್ವಶನ್ ನಂಬರ್ 5ಗೆ ಆಪ್ಷನ್ ಬಿ. ಕ್ವಶನ್ ನಂಬರ್ 6 ನೋಡಿ. ಕ್ವಶನ್ ನಂಬರ್ 6 ಅಲ್ಲಿ ಏನು ಕೇಳಿದ್ದೀನಿ ಅಂದರೆ ನಂಬರ್ 60ದು ಟೋಟಲ್ ನಂಬರ್ ಆಫ್ ಫ್ಯಾಕ್ಟರ್ಸ್ನ ಫೈಂಡ್ ಔಟ್ ಮಾಡಬೇಕಂತೆ. ನಂಬರ್ 60ದು ಒಟ್ಟು ಅಪವರ್ತನಗಳನ್ನ ಫೈಂಡ್ ಔಟ್ ಮಾಡಬೇಕಂತೆ. ಆಯಿತಾ, ನೋಡಿ, ಫಸ್ಟು 1 × 60 60. ಆಯಿತಾ, 60 1 ಇಂದ ಡಿವೈಡ್ ಆಗುತ್ತೆ, 60 ಇಂದನೂ ಡಿವೈಡ್ ಆಗುತ್ತೆ. ನೆಕ್ಸ್ಟ್ 2 ಇಂದನೂ ಆಗುತ್ತೆ, 2 3s. ಆಯಿತಾ, 60 2 ಇಂದನೂ ಆಗುತ್ತೆ, 13 ಆಗುತ್ತೆ. ನೆಕ್ಸ್ಟ್ 3 ಇಂದ 2 3s 6 ಸರಿ ಹೋಗುತ್ತೆ. ನೆಕ್ಸ್ಟ್ 3 2s 6 0. ನೆಕ್ಸ್ಟ್ 4 ಇಂದ ಆಗುತ್ತಾ? 4 ಇಂದ ಆಗುತ್ತೆ. 4 1s 4 4 5s 20. ನೆಕ್ಸ್ಟು 5 ಇಂದ ಆಗುತ್ತಾ? ಆಗುತ್ತೆ. 5 1s 5 2s. ನೆಕ್ಸ್ಟು 6 ಇಂದ ಆಗುತ್ತಾ? ಆಗುತ್ತೆ. 6 10s 6 10s 60. ನೆಕ್ಸ್ಟ್ 7 ಇಂದ ಆಗಲ್ಲ, 8 ಇಂದ ಆಗಲ್ಲ, 9 ಇಂದ ಆಗಲ್ಲ, 10 ಇಂದ ಆಗುತ್ತೆ. 10 × 6 60. ಆಯಿತಾ, ನೋಡಿ, ಎಲ್ಲಿ ಸ್ಟಾಪ್ ಮಾಡಿದಿರಾ? ಇಲ್ಲಿ ಸ್ಟಾಪ್ ಮಾಡಿದಿರಾ.
6 ಇಂಟು 10 10 ಇಂಟು 6 ಪಲ್ಟಿ ಹೊಡೆದಿದೆ. 6 ಇಂಟು 10 10 ಇಂಟು 6 ಇಲ್ಲಿ ಪಲ್ಟಿ ಹೊಡೆದಿದೆ. ಇಲ್ಲಿ ಸ್ಟಾಪ್ ಮಾಡಿ, ಸ್ಟಾಪ್ ಮಾಡ್ಬಿಟ್ಟು ಬರ್ಕೊಳ್ಳಿ ಇದನ್ನು, ಆಯಿತಾ. ಸ್ಟಾಪ್ ಮಾಡಿಬಿಟ್ಟು ಬರ್ಕೊಳ್ಳಿ ಫ್ಯಾಕ್ಟರ್ಸ್ ಆಫ್ ಇದು ನೋಡಿ. 1 2 3 4 5 6 10 6 10 ರಿಪೀಟ್ ಆಗಿದೆ. ನೆಕ್ಸ್ಟು 12 15 20 30 ಮತ್ತು 60 ಆಯಿತಾ. 1 2 3 4 5 6 7 8 9 10 11 12 ಟೋಟಲಾಗಿ 12 ಫ್ಯಾಕ್ಟರ್ಸ್ ಇದೆ ಆಯಿತಾ. 1 2 3 4 5 6 7 8 9 10 11 12 ಆಯಿತಾ. ಟೋಟಲ್ ನಂಬರ್ ಆಫ್ ಫ್ಯಾಕ್ಟರ್ಸು 12 ಇದೆ ಆಯಿತಾ. ಒಟ್ಟು ಅಪವರ್ತನಗಳು 12 ಇದೆ. ಆಪ್ಷನ್ ಏನು ಬರುತ್ತೆ? ಆಪ್ಷನ್ ಡಿ. ಕ್ವಶನ್ ನಂಬರ್ 7 ನೋಡಿ. ಕ್ವಶನ್ ನಂಬರ್ 7ನಲ್ಲಿ ನಂಬರ್ 81 ಟೋಟಲ್ ನಂಬರ್ ಆಫ್ ಫ್ಯಾಕ್ಟರ್ಸ್ನ ಫೈಂಡ್ ಔಟ್ ಮಾಡ್ಬೇಕಂತೆ. ಕನ್ನಡದಲ್ಲಿ 81ರ ಒಟ್ಟು ಅಪವರ್ತನಗಳನ್ನ ಫೈಂಡ್ ಔಟ್ ಮಾಡ್ಬೇಕಂತೆ ಆಯಿತಾ. ನೋಡಿ 1 ಇಂಟು 81 81, ಅದು ಬಿಟ್ಟರೆ 2 ಇಂದ ಡಿವೈಡ್ ಆಗಲ್ಲ, 3 ಇಂದ ಡಿವೈಡ್ ಆಗುತ್ತೆ. 3 2s 6 ಆಗುತ್ತೆ. ಪುನಃ 21 3 7s 21 ಆಗುತ್ತೆ. 3 18 3 3 7s 21 ಆಗುತ್ತೆ. 81 ಆಯಿತಾ. ನೆಕ್ಸ್ಟು ಅದು ಬಿಟ್ಟರೆ 4 ಇಂದ ಆಗಲ್ಲ, 5 ಇಂದ ಆಗಲ್ಲ, 6 ಇಂದ ಆಗಲ್ಲ, 7 ಇಂದ ಆಗಲ್ಲ, 8 ಇಂದ ಆಗಲ್ಲ, 9 ಇಂದ ಆಗುತ್ತೆ. 9 9s 81 9 9s 81 ಆಯಿತಾ. ನೀವೆಲ್ಲ ಗೊತ್ತಾಗಲಿಲ್ಲ ಅಂದರೆ ಟ್ರೈ ಮಾಡಿ ಹಿಂಗೆ. 8 ಇಂದ ಏನಕ್ಕಾಗಲ್ಲ ಅಂದ್ಬಿಟ್ಟು ಟ್ರೈ ಮಾಡಿ ಆಯಿತಾ. 4 ಇಂದ ಏನಕ್ಕಾಗಲ್ಲ, ಈ ರೀತಿ ಟ್ರೈ ಮಾಡಿ ಆಯಿತಾ. ಮತ್ತು ಡಿವಿಸಬಿಲಿಟಿ ರೂಲು ಪ್ರಾಪರಾಗಿ ಗೊತ್ತಿದ್ರೆ ನೀವು ಡೈರೆಕ್ಟಾಗಿ ಮಾಡ್ಕೊಂಡು ಹೋಗ್ಬೋದು ಆಯಿತಾ. ನೆಕ್ಸ್ಟ್ ನೋಡಿ 1 ಇಂಟು 81 81 ಆಗಿದೆ. 3 27s 81 ಆಗಿದೆ. 9 9s 81 ಆಗಿದೆ. ಇಲ್ಲಿ ನೋಡಿ ಎರಡು ಸೇಮ್ ನಂಬರ್ ಬಂದಿದೆ. 9 ಇಂಟು 9 ಎರಡು ಸೇಮ್ ನಂಬರ್ ಬಂದಿದೆ. ಇಲ್ಲಿ ಸ್ಟಾಪ್ ಮಾಡಿ. ಮೊದಲೆಲ್ಲ ಪಲ್ಟಿ ಹೊಡೆದ್ರೆ ಸ್ಟಾಪ್ ಮಾಡ್ತಾ ಇದ್ರಿ, ಇಲ್ಲಿ ಸೇಮ್ ನಂಬರ್ ಬಂದರೆ ಸ್ಟಾಪ್ ಮಾಡಿ. 9 ಇಂಟು 9 81. ಈಗ ಟೋಟಲ್ ನಂಬರ್ ಆಫ್ ಫ್ಯಾಕ್ಟರ್ಸ್ನ ಫೈಂಡ್ ಔಟ್ ಮಾಡಿ. ಎಷ್ಟಿದೆ ಟೋಟಲ್ ನಂಬರ್ ಆಫ್ ಫ್ಯಾಕ್ಟರ್ಸು? ಎಷ್ಟಿದೆ? ಹಿಂಗೆ ಬಂದು ಹಿಂಗೆ ಹೋಗಿ 1 3 9 27 81. 1 2 3 4 5 ಟೋಟಲ್ ನಂಬರ್ ಆಫ್ ಫ್ಯಾಕ್ಟರ್ಸು 5 ಇದೆ. ಟೋಟಲ್ ನಂಬರ್ ಆಫ್ ಫ್ಯಾಕ್ಟರ್ಸು 5 ಇದೆ. ಆಪ್ಷನ್ ಏನು ಬರುತ್ತೆ? ಕ್ವಶನ್ ನಂಬರ್ 7ಗೆ ಆಪ್ಷನ್ ಬಿ. ಕ್ವಶನ್ ನಂಬರ್ 8 ನೋಡಿ. ಕ್ವಶನ್ ನಂಬರ್ 8ಅಲ್ಲಿ ನಂಬರ್ 150 ಟೋಟಲ್ ನಂಬರ್ ಆಫ್ ಫ್ಯಾಕ್ಟರ್ಸ್ನ ಫೈಂಡ್ ಔಟ್ ಮಾಡ್ಬೇಕಂತ. ಯಾವ ರೀತಿ ಮಾಡ್ತೀರಾ? ಸೇಮ್ ಪ್ರೊಸೀಜರ್. ನಂಬರ್ 150 1ಇಂದ ಡಿವೈಡ್ ಆಗುತ್ತಾ? 1 ಇಂಟು 150 150 ಬರುತ್ತೆ. 2 ಇಂದ ಆಗುತ್ತಾ? ಆಗುತ್ತೆ. 2 ಇಂಟು 2 7s 14 2 5s 150. 3 ಇಂದ ಆಗುತ್ತಾ? 1 + 5 6 ಆಗುತ್ತೆ. 3 ಇಂದನೂ ಆಗುತ್ತೆ. 3 5 15 3 ಇಂದನೂ ಆಗುತ್ತೆ. 4 ಇಂದ ಆಗುತ್ತಾ? 4 ಇಂದ ಆಗಲ್ಲ ಆಯಿತಾ. ಲಾಸ್ಟ್ 2 ಡಿಜಿಟು 4 ಇಂದ ಡಿವೈಡ್ ಆದರೆ ಆಗುತ್ತೆ. ಇಲ್ಲಿ ಲಾಸ್ಟ್ 2 ಡಿಜಿಟು 4 ಇಂದ ಡಿವೈಡ್ ಆಗಲ್ಲ, ಸೊ ಆಗಲ್ಲ. ನೆಕ್ಸ್ಟ್ 5 ಇಂದ ಆಗುತ್ತೆ ಆಯಿತಾ. 5 3s 15, ಪಕ್ಕ 0 ಇದೆ, 0 ಹಾಕೊಳ್ಳಿ. ನೆಕ್ಸ್ಟ್ 6 ಇಂದ ಆಗುತ್ತಾ? 6 1 6 6 2 12. 6 ಇಂದ ಆಗುತ್ತೆ. 6 1 6 12 30 ಆಗುತ್ತೆ. ನೋಡಿ 6 ಇಂದ ಆಗುತ್ತೆ. 6 1 6 6 2 12 12 ಪುನಃ 3 ಆಗುತ್ತೆ. 6 5 30. 6 ಇಂಟು 25 ಆಯಿತಾ. 150 ಬರುತ್ತೆ. ನೆಕ್ಸ್ಟ್ 7 ಇಂದ ಆಗುತ್ತಾ? 7 ಇಂದ ಆಗಲ್ಲ. 7 1s 7 7 2s 14 ಆಗಲ್ಲ. ನೆಕ್ಸ್ಟು 8 ಇಂದನೂ ಆಗಲ್ಲ, 9 ಇಂದನೂ ಆಗಲ್ಲ, 10 ಇಂದ ಆಗುತ್ತೆ ನೋಡಿ. ನೆಕ್ಸ್ಟ್ 10 ಇಂಟು 15 150 ಆಯಿತಾ. ಅದಾದಮೇಲೆ 11 ಇಂದ ಆಗಲ್ಲ, 12 ಇಂದನೂ ಆಗಲ್ಲ, 13 ಇಂದ ಆಗಲ್ಲ, 14 ಇಂದ ಆಗಲ್ಲ, 15 ಇಂದ ಆಗುತ್ತೆ. 15 10s 150 ಆಯಿತಾ. ಇಲ್ಲಿ ನೋಡಿ ಪಲ್ಟಿ ಹೊಡೆದಿದೆ. ಇಲ್ಲಿ ಸ್ಟಾಪ್ ಮಾಡಿ. ಎಲ್ಲಿಗೆ ಸ್ಟಾಪ್ ಮಾಡಬೇಕು ಅಂದರೆ ಇಲ್ಲಿ ಸ್ಟಾಪ್ ಮಾಡಬೇಕು ನೋಡಿ. 10 ಇಂಟು 15 15 ಇಂಟು 10 10 ಇಂಟು 15 15 ಇಂಟು 10 ಪಲ್ಟಿ ಹೊಡೆದಿದೆ. ಇಲ್ಲಿ ಸ್ಟಾಪ್ ಮಾಡಿಬಿಟ್ಟು ಟೋಟಲ್ ನಂಬರ್ ಆಫ್ ಫ್ಯಾಕ್ಟರ್ಸ್ನ ಬರ್ಕೊಳ್ಳಿ. ನೆಕ್ಸ್ಟ್ ನೋಡಿ
1, 2, 3, 5, 6, 10, 15, 10, 15 ಆಗಿದೆ. ನೆಕ್ಸ್ಟು 25, ನೆಕ್ಸ್ಟು 30, ನೆಕ್ಸ್ಟು 50, ನೆಕ್ಸ್ಟು 75, ನೆಕ್ಸ್ಟು 150. ಇಷ್ಟೇನೆ ಆಯಿತಾ. ಈಗ ಕೌಂಟ್ ಮಾಡಿ. 1, 2, 3, 4, 5, 6, 7, 8, 9, 10, 11, 12. ಟೋಟಲ್ ನಂಬರ್ ಆಫ್ ಫ್ಯಾಕ್ಟರ್ಸು 12 ಇದೆ ಆಯಿತಾ. ಟೋಟಲ್ ನಂಬರ್ ಆಫ್ ಫ್ಯಾಕ್ಟರ್ಸು 12 ಇದೆ. ಆಪ್ಷನ್ ಏನು ಬರುತ್ತೆ? ಆಪ್ಷನ್ ಸಿ. ಕ್ವಶನ್ ನಂಬರ್ 9 ನೋಡಿ. ಕ್ವಶನ್ ನಂಬರ್ 9 210 ಟೋಟಲ್ ನಂಬರ್ ಆಫ್ ಫ್ಯಾಕ್ಟರ್ಸ್ ಅಥವಾ ಒಟ್ಟು ಅಪವರ್ತನಗಳನ್ನ ಫೈಂಡ್ ಔಟ್ ಮಾಡಿ ಅಂತ ಕೇಳಿದರೆ ಆಯಿತಾ. ನಿಧಾನಕ್ಕೆ ಮಾಡಿ, ಇದೆಲ್ಲ ನಿಮಗೆ ಜಾಸ್ತಿ ಟೈಮ್ ತೊಗೊಳುತ್ತೆ. 1 × 210 ಬರುತ್ತೆ. ನೆಕ್ಸ್ಟ್ 2 ಇಂದ ಆಗುತ್ತೆ ನೋಡಿ. 2 10 20 ಆಯಿತಾ. ಪುನಃ 10 ಆಗುತ್ತೆ. 2 5 105 210. ನೆಕ್ಸ್ಟ್ 3 ಇಂದ ಆಗುತ್ತೆ. 3 7 21 3 7 21 ಪಕ್ಕ 0 ಇದೆ. 3 ಇಂದನೂ ಡಿವೈಡ್ ಆಗುತ್ತೆ. ನೆಕ್ಸ್ಟು 4 ಇಂದ ಆಗಲ್ಲ. 4ಅಲ್ಲಿ ಲಾಸ್ಟ್ 2 ಡಿಜಿಟು 4 ಇಂದ ಡಿವೈಡ್ ಆದರೆ ಡಿವೈಡ್ ಆಗುತ್ತೆ. 4 ಇಂದ ಆಗಲ್ಲ. 5 ಇಂದ ಆಗುತ್ತೆ ನೋಡಿ. 5 4 20 5 2 10 ಆಯಿತಾ. ನೆಕ್ಸ್ಟು 6 ಇಂದ ಆಗುತ್ತಾ? 6 3 18 6 3 18 18 ಪುನಃ 21 ಆಗುತ್ತೆ. 6 3 18 ಗೊತ್ತಾಗ್ಲಿಲ್ಲ ನಿಂಗೆ ಮಾಡಿ. 6 ಇಂದ 210 6 3 18 6 5 30 ಆಗುತ್ತೆ. 6 × 35 210. ನೆಕ್ಸ್ಟ್ 7 ಇಂದ ಆಗುತ್ತಾ? 7 1 ಆಗುತ್ತೆ. 7 3 7 1 7 2 3 21 7 3 21 ಆಯಿತಾ. ನೆಕ್ಸ್ಟ್ 8 ಇಂದ ನೋಡಿ. 8 ಇಂದ ಆಗಲ್ಲ. 9 ಇಂದ ಆಗುತ್ತಾ? 9 ಇಂದ ಆಗಲ್ಲ. 10 ಇಂದ ಆಗುತ್ತೆ ಆಯಿತಾ. 10 × 21 210. 11 ಇಂದ ಆಗುತ್ತಾ? ಆಗಲ್ಲ. 12 ಇಂದ ಆಗಲ್ಲ. ನೆಕ್ಸ್ಟ್ 13 ಇಂದ ಆಗಲ್ಲ. 14 ಇಂದ ಆಗುತ್ತೆ. 14 × 15 ಇದೆಲ್ಲ ಟ್ರೈ ಮಾಡಬೇಕು ನೀವು. ಎಲ್ಲ ಹಿಂಗೆ ಬರ್ಕೊಂಡು ಇದು ಮಾಡಬೇಕು. 14 ಇಂದ 210 ಬರ್ಕೊಂಡು ಟ್ರೈ ಮಾಡಬೇಕು ನೀವು ಆಯಿತಾ. 14 × 15 210 ಆಗುತ್ತೆ. ನೆಕ್ಸ್ಟ್ 15 ಇಂದ ಆಗುತ್ತೆ. 15 × 14 210. ಇಲ್ಲಿ ನೋಡಿ ಪಲ್ಟಿ ಹೊಡಿದೆ. 14 × 15 15 × 14 ಇಲ್ಲಿ ಸ್ಟಾಪ್ ಮಾಡಿ. ಎಲ್ಲಿ ಸ್ಟಾಪ್ ಮಾಡಬೇಕು ಅಂದರೆ 14 × 15 15 × 14 ಇಲ್ಲಿಗೆ ಸ್ಟಾಪ್ ಮಾಡಿ ಇದನ್ನೆಲ್ಲ ಬರ್ಕೊಳ್ಳಿ. ನಂಬರ್ ಆಫ್ ಫ್ಯಾಕ್ಟರ್ಸು ನಿಮಗೆ ಗೊತ್ತಾಗುತ್ತೆ. ಎಷ್ಟು ಬರುತ್ತೆ? 16 ಏನೋ ಬರ್ತಾ ಇದೆ ಇದು ಆಯಿತಾ. ಎಲ್ಲಿ ಬರಲಿ ಫ್ಯಾಕ್ಟರ್ಸು? ಟೋಟಲ್ ನಂಬರ್ ಆಫ್ ಫ್ಯಾಕ್ಟರ್ಸು ಇಲ್ಲೇ ಬರ್ತೀನಿ ನೋಡಿ, ಜಾಗ ಇದೆ. 2 ಲೈನಲ್ಲಿ ಬರೆಯೋಣ. 1, 2, 3, 5, 6, 7, 10, 14, 15, 21, 30 ಪುನಃ 35, 42, 70, 105, 210. ಎಷ್ಟಿದೆ ನೋಡಿ? 1 2 3 4 5 6 7 8 9 10 11 12 13 14 15 16. ಟೋಟಲ್ ನಂಬರ್ ಆಫ್ ಫ್ಯಾಕ್ಟರ್ಸು 16 ಇದೆ ಆಯಿತಾ. ಟೋಟಲ್ ನಂಬರ್ ಆಫ್ ಫ್ಯಾಕ್ಟರ್ಸ್ 16 ಇದೆ. ಆಪ್ಷನ್ ಏನು ಬರುತ್ತೆ? ಕ್ವಶನ್ ನಂಬರ್ 9ಗೆ ಆಪ್ಷನ್ನು ಎ ಬರುತ್ತೆ. ಕ್ವಶನ್ ನಂಬರ್ 10 ನೋಡಿ. ಕ್ವಶನ್ ನಂಬರ್ 10 ಏನು ಕೇಳಿದ್ದಾನೆ ಅಂದರೆ ಪ್ರೈಮ್ ಫ್ಯಾಕ್ಟರ್ಸ್ ಆಫ್ 48 ಅಂದರೆ
48ರ ಅವಿಭಾಜ್ಯ ಅಪವರ್ತನಗಳನ್ನ ಫೈಂಡ್ ಔಟ್ ಮಾಡಿ ಅಂತ ಕೇಳಿದಾನೆ. ಇದರ ಅರ್ಥ ಫಸ್ಟ್ ಏನ್ ಮಾಡಬೇಕು, 48 ಯಾವ್ಯಾವ ನಂಬರ್ ಇಂದ ಡಿವೈಡ್ ಆಗುತ್ತೆ ಅದನ್ನ ಫೈಂಡ್ ಔಟ್ ಮಾಡಬೇಕು, ಅದನ್ನ ಲಿಸ್ಟ್ ಮಾಡಬೇಕು. ಲಿಸ್ಟ್ ಮಾಡ್ಬಿಟ್ಟು ಅದ್ರೊಳಗಡೆ ಎಷ್ಟು ಪ್ರೈಮ್ ನಂಬರ್ಸ್ ಇದೆ ಅಂತ ನೋಡ್ಬೇಕು ಅಷ್ಟೇ. ಆಯ್ತಾ? ನಂಬರ್ 48 ಯಾವ್ಯಾವ ನಂಬರ್ ಇಂದ ಭಾಗಾಕಾರ ಆಗುತ್ತೆ ಅದನ್ನೆಲ್ಲ ಫೈಂಡ್ ಔಟ್ ಮಾಡಬೇಕು. ಫೈಂಡ್ ಔಟ್ ಮಾಡ್ಬಿಟ್ಟು ಅದ್ರೊಳಗಡೆ ಎಷ್ಟು ಅವಿಭಾಜ್ಯ ಸಂಖ್ಯೆಗಳಿವೆ ಅದನ್ನ ಲಿಸ್ಟ್ ಮಾಡಬೇಕು ಅಷ್ಟೇನೆ. ಆಯ್ತಾ? ಅದಕ್ಕೆ ಸಿಂಪಲ್ ಆಗಿ ಈ ಮೆಥಡ್ ಫಾಲೋ ಮಾಡಿ. ಇದಕ್ಕೆ ಅವನೇನಾದ್ರೂ ಪ್ರೈಮ್ ಫ್ಯಾಕ್ಟರ್ಸ್ ಅವಿಭಾಜ್ಯ ಅಪವರ್ತನಗಳು ಅಂತ ಕೇಳಿದ್ರೆ ಇದನ್ನ ಫಾಲೋ ಮಾಡಿ, ಈ ರೀತಿ ಬರ್ಕೊಂಡು ಸಾಲ್ವ್ ಮಾಡಿ. ಆಯ್ತಾ? ಫಸ್ಟ್ 2 ಇಂದ ಟ್ರೈ ಮಾಡಿ. ನಂಬರ್ 2 ಇಂದ ಇದು ಡಿವೈಡ್ ಆಗುತ್ತಾ? ಟ್ರೈ ಮಾಡಿ. ಆಗುತ್ತೆ. 2 2s 2 4s. ಆಯ್ತಾ? 2 2s 4, 2 4s 8. ಪುನಃ ನೋಡಿ, ಪುನಃ ನಂಬರ್ 2 ಇಂದ ಟ್ರೈ ಮಾಡಿ. ಆಗುತ್ತಾ ಡಿವೈಡು? ಆಗುತ್ತೆ. 2 1s 2 2s. ಪುನಃ ನಂಬರ್ 2 ಇಂದ ಟ್ರೈ ಮಾಡಿ. 2 6. ಪುನಃ ನಂಬರ್ 2 ಇಂದ ಟ್ರೈ ಮಾಡಿ. 2 3s. ಇಲ್ಲೂ ಸ್ಟಾಪ್ ಮಾಡಿ. ಪ್ರೈಮ್ ನಂಬರ್ ಬಂತು. ಆಯ್ತಾ? ಪ್ರೈಮ್ ನಂಬರ್ ಬಂದಾಗ ಸ್ಟಾಪ್ ಮಾಡಿ. ಇದು ಪ್ರೈಮ್ ನಂಬರ್, ಇದು ಪ್ರೈಮ್ ನಂಬರ್, ಇಲ್ಲಿ ಸ್ಟಾಪ್ ಮಾಡಿ. ಆಯ್ತಾ? ಈಗ ಇದರಲ್ಲಿ ಎಷ್ಟು ಪ್ರೈಮ್ ನಂಬರ್ಸ್ ಇದೆ ಅಂತ ನೋಡಿ. ಇವೆಲ್ಲ ಪ್ರೈಮ್ ನಂಬರ್ಸ್. ಇದು 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 ಇದೆಲ್ಲ ಪ್ರೈಮ್ ನಂಬರ್ಸ್. ಇದೆಲ್ಲ ಫ್ಯಾಕ್ಟರ್ಸ್ ಆಗುತ್ತೆ, ಪ್ರೈಮ್ ಫ್ಯಾಕ್ಟರ್ಸ್ ಆಗುತ್ತೆ ನೋಡಿ. 2 ಇಂಟು 2 ಇವೆರಡು ತಗೊಂಡಿದ್ದೀನಿ. ನೆಕ್ಸ್ಟು ಇದು ತಗೋತೀನಿ. 2 ಇಂಟು 2 ಇವೆರಡು ತಗೊಂಡೆ. ಉಳಿದಿರೋದು ಇದು. ಆಯ್ತಾ? ಇದೆಲ್ಲ ಪ್ರೈಮ್ ನಂಬರ್ಸ್. ಇದು ಪ್ರೈಮ್ ನಂಬರ್, 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 ಇದೆಲ್ಲ ಪ್ರೈಮ್ ನಂಬರ್. ಆಪ್ಷನ್ ಏನು ಬರುತ್ತೆ? ಆಪ್ಷನ್ ಡಿ ಬರುತ್ತೆ. ಆಯ್ತಾ? ಇನ್ನೊಂದ್ಸಲ ರಿಪೀಟ್ ಮಾಡ್ತೀನಿ. ಇದ್ರಲ್ಲಿ ಏನ್ ಕೇಳಿದ್ದೇನೆ, ನಂಬರ್ 48 ಪ್ರೈಮ್ ಫ್ಯಾಕ್ಟರ್ಸ್ ನ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದೇನೆ. ಪ್ರೈಮ್ ಫ್ಯಾಕ್ಟರ್ಸ್ ಅಂದ್ರೆ ನಂಬರ್ 48 ಅವಿಭಾಜ್ಯ ಅಪವರ್ತನಗಳು. ಆಯ್ತಾ? ಅಂದ್ರೆ ಫಸ್ಟ್ 48 ಯಾವ್ಯಾವ ನಂಬರ್ ಇಂದ ಡಿವೈಡ್ ಆಗುತ್ತೆ ಅಂತ ಫೈಂಡ್ ಔಟ್ ಮಾಡ್ಕೋಬೇಕು. ಆಯ್ತಾ? ನಂಬರ್ 48 ಎಲ್ಲಾ ನಂಬರ್ ಇಂದನೂ ಡಿವೈಡ್ ಆಗುತ್ತೆ. ಅದಾದ್ಮೇಲೆ ಇದರಲ್ಲಿ ಎಷ್ಟು ಪ್ರೈಮ್ ನಂಬರ್ಸ್ ಇದೆ ಅಂತ ನೋಡ್ಬೇಕು. ಇಲ್ಲಿ ನೋಡಿದ್ರೆ ಎಲ್ಲ ಪ್ರೈಮ್ ನಂಬರ್ಸ್. 48 ಡಿವೈಡ್ ಆಗಿರೋ ನಂಬರ್ಸ್ ಎಲ್ಲ ಪ್ರೈಮ್ ನಂಬರ್ಸ್. ಇವೆಲ್ಲ ಅವಿಭಾಜ್ಯ ಸಂಖ್ಯೆಗಳು. ಸೊ ಈ ತರ ಏನಾದ್ರು ಕೇಳಿದ್ರೆ ಈ ಪ್ರೊಸೀಜರ್ ಯೂಸ್ ಮಾಡಿ. ಕ್ವಶನ್ ನಂಬರ್ 10ಗೆ ಆಪ್ಷನ್ ಏನ್ ಬರುತ್ತೆ? ಆಪ್ಷನ್ ಡಿ.